ದ ಚಾನಲ್ ಗೈಸ್. ಟೈಮ್ ಶಾರ್ಪಾಗಿ 3:30 ಆಗಿದೆ. ಸೊ 2:30ಗೆ ಮನೆ ಬಿಟ್ಟು ಇವಾಗ ಟಿಮ್ ಫ್ಯಾಕ್ಟ್ರಿ ಹತ್ರ ಕಾಯ್ತಾ ಇದ್ದೀವಿ. ಟ್ರೆಕ್ಕಿಂಗ್ ಹೋಗೋಣ ಅಂತ ಪ್ಲ್ಯಾನು. ನಂದಿಲ್ಸಿಂದ ಒಂದು ಸ್ವಲ್ಪ ಮೇ ಬಿ 20 to 30 ಕಿಲೋಮೀಟರ್ಸ್ ಇರ್ಬೋದು, ಆನೆಬೆಟ್ಟ ಅಂತ. ಶಾರ್ಪ್ ಒಂದು 6 o'clock ಅಲ್ಲಿ ರೀಚ್ ಆಗಿಬಿಡೋಣ ಅಂತ ಪ್ಲ್ಯಾನು. ಅದಕ್ಕೆ ಸ್ವಲ್ಪ ಬೇಗನೆ ಬಿಟ್ಟಿದ್ದೀವಿ ಇವತ್ತು. ಇನ್ನೂ ಫುಲ್ ಕತ್ಲಂಗೆ ಇದೆ. ಸೊ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡೋಣ ಹೇಗಿದೆ ಅಂತ. ಓಕೆ ಗೈಸ್. ಯಲಹಂಕ ಎಲ್ಲ ದಾಟಾಯಿತು. ಯಲಹಂಕ ದಾಟಿ ಮತ್ತು ಏರ್ಫೋರ್ಸು ಯಲಹಂಕ ಎಲ್ಲ ಅದೇನೋ ಹೆಸರು ಬರ್ತಿತ್ತಲ್ಲ, ಆದರೆ ಏರ್ಫೋರ್ಸು ಇದ್ರದ್ದು. ಯಾವಾಗಲೂ ಗಾಡಿ ದೂರ ಓಡಿಸಿ ಹತ್ರ ಹೋಗೋಕ್ಕೆ ಬೇಜಾರು. ಅರ್ಧ ಬೆಂಗಳೂರು ನಂದಿ ಹಿಲ್ಸ್ಗೆ ಹೋಗಕ್ಕೆ ರೆಡಿ ಆಗ್ಬಿಟ್ಟಿದೆ. ಭಾರಿ ಗಾಡಿಗಳು. ನಾವು ನಂದಿ ಹಿಲ್ಸ್ಗೆ ಹೋಗ್ತಿಲ್ಲ. ಫಾರ್ ಯುವರ್ ಇನ್ಫಾರ್ಮೇಶನ್. ನೋಡಿ ಹೆಂಗೆ ಗೆಲ್ಲಿತಿದೆ ಲೆಫ್ಟಿಗೆ. ಟೋಲ್ ಗೇಟು ಫಾಸ್ಟ್ಯಾಗ್ ಅಲ್ಲಿ ರೀಚಾರ್ಜ್ ಇದೆಯಾ? ಇದೆ. ಜೈಲೂಟ ಗ್ಯಾರಂಟಿ. ಸೌಂಡ್ ಆದ್ರೂ ಇಡೋ ಚಾಲು ಹೆಂಗ ನಾನು ಕಲ್ಲು ಸಿಗ್ನಲ್. ಇವ್ರೇನು ಕೆಲ್ ನಿಂತವ್ರೆ? ಯೂಟರ್ನ್ಗ ಇರ್ಬೋದು. ಎಲ್ಲಿ ಯೂಟರ್ನ್ ಇಲ್ಲ ಅಲ್ಲೇ ಯೂಟರ್ನ್ ನೋಡಿ. ಅದು ಆಂಧ್ರಾಗ ಹೋಗ್ತಾ ಇದೆ ಬಸ್ಸು. ಆನೆಬೆಟ್ಟಕ್ಕೆ ನೀವು ಬರಬೇಕಂದ್ರೆ ಫಸ್ಟು ಮಿಲ್ಟ್ರಿ ಚೆಕ್ ಪೋಸ್ಟ್ ಒಂದಿರುತ್ತೆ. ಅಲ್ಲಿ ನಿಮ್ಮ ಹೆಸರೆಲ್ಲ ಎಂಟ್ರಿ ಮಾಡ್ಕೊಂಬಿಟ್ಟು ಗಾಡಿ ನಂಬರು ಎಷ್ಟು ಜನ ಇದ್ದೀವಿ ಎಲ್ಲ ಎಂಟ್ರಿ ಮಾಡಿ ಒಳಗಡೆ ಬರಬೇಕು. ಫುಲ್ಲು ಮಿಲ್ಟ್ರಿ ಏರಿಯಾನೇ ಇದು. ಗಾಡಿ ಎಲ್ಲ ಅಯ್ಯಯ್ಯೋ ಅಲ್ಲಿ ಕೆಸರು ಇದೆಯಾ ಏನೋ ಗೊತ್ತಿಲ್ವಲ್ಲ. ಕೆಸರು ಇದೆ. ಮಾಡೋಣ. ಆ ಕಡೆ ಜಾಗ ಇಲ್ಲ, ಈ ಕಡೆ ಫುಲ್ ತಗೋ. ಸಿಕ್ಕಾಕೊನತ್ತ ಇಲ್ಲ ತಗೋ. ನೀನು ಹಿಂಗೆ ಹೋಗ್ಬೇಕು, ಹೋದ್ರೆ ಇಲ್ಲ ಸ್ಪೀಡಾಗಿ ಹೋಗ್ಬೇಕು. ತಗೊಳ ನೀನು. ಅದ್ರೊಳಗಡೆ ಸಿಕ್ಕಾಕೊಳ್ಳುತ್ತೋ. ನೀನು ಇದ್ ಕಡೆ ತಗೊಳ್ಳೋ ಹೇಳ್ತೀನಿ. ಅದನ್ನ ಮಿಸ್ ಮಾಡು. ಇದ್ ಕಡೆ ತಗೋ. ಒನ್ ಟೈರ್ ಸಿಕ್ಕಾಕೊಂಡು ಇವಾಗ ಅನ್ಭವಿಸಿ ಬಿಡು. ಎಕ್ಸಲೇಟರ್ ಹೊಡಿ. ಸಿಕ್ಕಾಕು ಅಂತ ಹೇಳ್ತೀಯ. ದೊಡ್ಡವ್ರು ಹೇಳುವಾಗ ಕೇಳಬೇಕು. ಹೋಗುತ್ತೆ ನಡಿಯೋ. ಬಂದರೆ ಸ್ಪೀಡಾಗಿ ಬಂದ್ಬಿಡ್ಬೇಕು. ಹೊಡಿಬೇಡ. ಸ್ಪೋರ್ಟ್ಸ್ ಅಲ್ಲಿದೆ. ಹೋಗೋಕ್ಕಾಗಲ್ಲ ಅಂದರೆ ಸ್ಪೋರ್ಟ್ಸಲ್ಲಿ ಹಾಕೊಂಡು ಹೊಡಿತಾ ಇರ್ಬೇಕು ಅಷ್ಟೇ. ಇನ್ನು ಮುಂದೆನಾ? ಯಾರು ತೋರಿಸ್ತೀರಾ ನಮಗೆ? ಸ್ಟ್ರೈಟೇ ಇದೇನಾ ತೋರಿಸ್ತಾರೋದು? ಹೋಗೋಕ್ಕಾಗಲ್ಲ ಅನ್ಸುತ್ತೆ. ಯಾಕೆ? ಈ ಸ್ವಲ್ಪ ದೂರನೇ ಇರೋದು, ನಡ್ಕೊಂಡೇ ಹೋಗ್ಬಿಡ್ಬೋದು. ಹತ್ತು ಕಡೆ ಬಿಡು ವೀಲು. ಗುಡ್. ಕಾರು ತೋರಿಸ್ತಾ ಇದೆ. ಇಲ್ಲೇ ಇರೋದು. ಇಷ್ಟೇ ಲಾಸ್ಟ್ ಪಾಯಿಂಟ್. ಇಲ್ಲೇ ಹಾಕ್ಬೇಕು. In 300 meters, make a U-turn. ಹತ್ತು ಕಡೆ ಬಿಡು. ಸೆಂಟ್ರ್ ಬಿಡು. ಒಂದು ಲೆಕ್ಕದಲ್ಲಿ ಗಾಡಿನೇ ಬೆಟ್ರ್. ಇದಕ್ಕೆ ಹಿಂಗಂತೆ ಅಲ್ಲ. ನಮ್ಗೆ ಭಯ ಆಗಿದ್ದ ಅಲ್ಲೇ ಕುತ್ಕೊಂಡ್ರೆ ಅಷ್ಟೇ. ಎಲ್ಲ ಚೆಕ್ ಪೋಸ್ಟ್ ಅಲ್ಲಿ ಪಾರ್ಕಿಂಗ್ ಆगे में है क्या? हाँ. ಎಲ್ಲ ಯಾರ್ದು ಮೂತಿಗಲೆ ಕಾಣಿಸ್ತಿಲ್ವಲ್ಲ.
ನೋಡು ಅವ್ರ ಮೂತಿ ಕಾಣಿಸುತ್ತೆ ಚೆನ್ನಾಗಿ. ಇವರೇ ಪ್ಲ್ಯಾನ್ ಆರ್ಗನೈಸರು. ಟ್ರೆಕ್ಕಿಂಗ್ ಇವಾಗ ಮೇಲೆ ಹೋಗ್ಬಿಟ್ಟು ಏನೂ ಇರಬಾರ್ದು ಅಂತಲ್ಲಿ. ಹೋಗೋಣ, ನೀನೇನು ಆಫ್ ಮಾಡಬೇಡ, ಹೋಗೋಣ ಅಂತ. ಲೈಟ್ ಆಫ್ ಮಾಡಿ ಹೋಗು. ಆಟೋಮೆಟಿಕ್ ಆಫ್ ಆಗಲ್ವಾ? ಆಫ್ ಮಾಡಿದ್ನು. ಏಯ್ ಅದೆಲ್ಲ ಆಟೋಮೆಟಿಕ್ ಆಫ್ ಆಗಂಗೆ ಇಡಬೇಕಪ್ಪ. ಬಾ ಸರಿ, ಬೇಗ ಹತ್ಬೇಕಲ್ಲ ಇನ್ನು. ಅದೆಲ್ಲ ಈ ತರ ಇರಲ್ವ? ಒಂದು ಅರ್ಧ ಕಿಲೋಮೀಟ್ರ್ ಸ್ಟೆಪ್ ಹಾಕಿದಾನಾ? ಅರ್ಧ ಇಲ್ಲ, ಒಂದೇ ಸರಿ ತುಂಬ ಹಿಟ್ ಮಾಡಿಬಿಟ್ಟಿದ್ದಾನೆ. ಹಾಂ, ಈ ತಿರುಪತಿ ಎಲ್ಲ ಹಳಿ ಮೇಲೆ ಸ್ಟೆಪ್ಸ್ ಇತ್ತಾಗ ಆ ಥರ. ಕಡ್ಡಿ ಇನ್ನೊಂದು ಸ್ವಲ್ಪ ದೊಡ್ಡ ಸಿಕ್ಕಿದ್ರೆ ಹೋಯ್ದು. ಯಾವಾಗ ಟ್ರೆಕ್ಕಿಂಗ್ ಬಂದ್ರೂ ನೋಡಿ, ಇಲ್ಲಿ ತೋರಿಸಿಲ್ಲಿ, ಯಾವಾಗ ಟ್ರೆಕ್ಕಿಂಗ್ ಬಂದ್ರೂ ಈ ಥರ ಒಂದು ಕಡ್ಡಿ ಮುರ್ಕೊ ನೀವು ನಡೀತಾ ಇರ್ಬೇಕು. ಅಯ್ಯೋ ಮತ್ತೆ ಮೆಟ್ಲ. ಸೂಪರ್ ಮಗ ನೀ. ಬೆಳಿಗ್ಗೆನೇ ಆಗೋಯ್ತಲ್ಲೋ, ಮಧ್ಯರಾತ್ರಿ ಎಲ್ಕೊಂಬಂದ್ರಲ್ಲೋ. ಯಾವುದೋ ಕೆರೆ ಎಲ್ಲ ಇದೆ, ಅಲ್ಲೆಲ್ಲ ಫೋಟೋ ಶೂಟ್ ಮಾಡಿರ್ತೀವಿ ಆ ಕೆರೆ ಹತ್ರ. ಅಲ್ಲಿ ನೋಡೋ ಒಂದು ಫ್ಲೈಟ್ ಹೋಗ್ತಾ ಇದೆ. ಯಾವಾಗ ಆಗ್ತಿರಲ್ಲ ಅದಕ್ಕೆ ಫ್ಲೈಟ್ ಹೋಗ್ತಾ ಇದೆ ನೋಡಲ್ಲಿ. ಯಾವುದು ಯಾವ ಇಂಜಿನ್? ಅದು 10,000. ಸುಮ್ಮನೆ ಡವ್ ಮಾಡೋದು. ಯಾವುದೋ ಒಂದು ಪ್ಯಾರೆಟ್, ಹೆಂಗೆ ಸೌಂಡ್, ಪ್ಯಾರೆಟಾ ಯಾವುದದು, ಯಾವ ಸೌಂಡ್ ವಿಚಿತ್ರವಾಗಿದೆ. ನಂದಿ ಹಿಲ್ಸಲ್ಲಿದೆ. ಹಾಂ, ಹೋಗ್ತೀಯಾ? ಹಾಂ, ಪ್ಯಾರಾಗ್ಲೈಡಿಂಗ್ ಎಲ್ಲ ಇಲ್ಲಿ ಅವನು ಹೋಗ್ತಾನೆ. ಎಷ್ಟು ಹೋಗ್ತೀಯಾ? ಹಾಂ, ಅಯ್ಯಬ್ಬಾ, ಎಷ್ಟು ಹೋಯ್ತು? 1 ಕಿಲೋಮೀಟ್ರ್ ಬಂದುಬಿಟ್ರಾ? ಹಾಂ, 1 ಕಿಲೋಮೀಟ್ರ್ ಆಯ್ತು, ಅದೇ ಲಾಸ್ಟು. ಯಾವುದು? ನಂದಿ ಹಿಲ್ಸ್ ಪಾಕ್. ಅದು ಡಿಸೆಂಬರ್, ಜುಲೈ ಅಲ್ವಾ? ಅಕ್ಟೋಬರ್, ನವಂಬರ್, ಡಿಸೆಂಬರ್. ಕರೆಕ್ಟಾಗಿ ಸಿಗೋದು ನಿಮ್ಗೆ ಡಿಸೆಂಬರಲ್ಲೇ. ನಾವು ಬಂದಾಗ ಯಾವಾಗ? ಆಗಸ್ಟ್. ನಾವು ಆಗಸ್ಟ್ ಹೋಗಿ ಆಗೋದು. ಏನು ಕಾಣಿಸ್ತಾ ನೀರು ಎಲ್ಲಿಂದ ಬರುತ್ತೆ ಇದು? ಹಾಂ, ನೀರು ಕೊಡಬೇಕು. ಎಸಿ ಹಿಡಿಯೋಕ್ಕೆಲ್ಲ ಆಗುತ್ತೆ ಹಬ್ಬ. ಆಮೇಲೆ ನೋಡ್ಬೇಕಾಗುತ್ತೆ ಅಷ್ಟೇ. ಹೇಯ್, ಏನೋ ಮತ್ತೆ ಇಲ್ಲಿಂದ ಸ್ಟೆಪ್ಸ್ ಇದೆ, ಇಲ್ಲಿಂದ ಈಸಿಯಾಗಿದೆ ಅಂದ್ರಲ್ಲೋ. ಅಯ್ಯೋ, ಆನೆ ಥರ ಕಾಣಿಸುತ್ತೆ ಅನ್ಸುತ್ತೆ, ಅದಕ್ಕೆ ಆನೆ ಬೆಟ್ಟ ಅನ್ಸುತ್ತೆ. ಹ್ಞೂ, ಆನೆ ಕಲರ್. ಪಾಚಿ ಗೋಪುರ ಬಿಸಾಕು. ಆಳ ಇರುತ್ತಾ ಅಂತ ಅದು ಟ್ರೈ ಮಾಡಿ ಬಿಸಾಕು ನೋಡೋ ಎಷ್ಟು ಹೋಗುತ್ತೋ. ಬಿಡಕ್ಕೆ ಏನಾದರೂ ಇದ್ರೆ ಬಿಡ್ಬೋದು. ಇದನ್ನ ಕಲ್ಗಿಲ್ ಹೊಡೆದ್ಬಿಡ್ಬೇಡ್ರ, ದುಶ್ಮನ್ ಇದ್ರೆ ಬಾಯಿ ಎಷ್ಟು ಬೇಕೋ ಹೊಡೆದ್ಬಿಡಿ, ಕಲ್ಗಿಲ್ ಹೊಡೆದ್ಬಿಡ್ಬೇಡಿ. ನಾನು ಮಾತ್ರನಾ ಸಾಯೋದು? ಎಲ್ಲರೂ ಸಾಯ್ತೀರ.
ನಾನು ಹೋಗಿ ಅದ್ರೊಳಗಡೆ ಎಗರ್ ಬಿಡ್ತೀನಿ ಅಷ್ಟೇ. ಆ್ಯಕ್ಚುಲಿ ನಾವು ಸೈಲೆಂಟ್ ಆಗಿದ್ರೆ ಅದೇನು ಮಾಡಲ್ಲ, ನಾವು ಭಯ ಬಿದ್ದು ಇದು ಮಾಡಿದ್ರೆ ಹೋಗ್ತಾರೆ. ಸಾಕಾಗಿದೆಯಲ್ಲ. ಜೇನು ಗೂಡು ಕಟ್ಕೊಂಡ್ಬಿಟ್ಟಿದೆ. ಇಲ್ಲಿ ನೋಡಿದ್ರೆ ಪಾಂಡ್ ಇದ್ದಂಗಿದೆ, ಬಾವಿ ಇದ್ದಂಗೆ. ಎಷ್ಟು ಆಳ ಇದೆ ಏನೋ ಗೊತ್ತಿಲ್ಲ ನಮಗೆ. ಇದೇ ದೇವಸ್ಥಾನ ಇಲ್ಲಿದ್ದು. ಏನೋ ಆನೆ ಬೆಟ್ಟ, ಏನೋ ಆನೆ ಶೇಪಲ್ಲಿದೆಯಾ ಏನೋ ಗೊತ್ತಾಗ್ತಿಲ್ಲ, ಬಟ್ ಹೆಸರು ಆನೆ ಬೆಟ್ಟ ಅಂತಿದೆ. ಇದಂತೂ ಸೂಪರಾಗಿದೆ. ಇದ್ರೊಳಗಡೆ ಬಿದ್ದರೆ ಡೈರೆಕ್ಟ್ ನಂದಿ ಹಿಲ್ಸ್ಗೆ ಹೋಗ್ಬೋದು ನೀವು ಅನ್ಕೊತೀನಿ, ಗೊತ್ತಿಲ್ಲ. ಯಾವ ಏನೇನೋ ಬರ್ದಾಕಿದ್ದಾರೆ ಇಲ್ಲೆಲ್ಲ. ಅಲ್ಲಿಂದ ನೀರು ಬೇರೆ ಬರ್ತಿದೆ ನೋಡು. ಓಹೋ, ಅಲ್ಲಿ ಬೆಟ್ಟದ ಮೇಲಿಂದ ನೀರು ಹಿಂಗೆ ಬಂದು ಅದರೊಳಗಡೆ ಹೋಗ್ತಿದೆ. ಇಲ್ಲಿ ಪೈಪ್ ಬೇರೆ ಇಟ್ಟವ್ರೆ, ಅದರಿಂದನೇ ನೀರು ತೆಗೆಯೋದು. ನೀರು ನೋಡಿದ್ರೆ ಒಳಗಡೆ ಹೋಗಕ್ಕೆ ಅನಿಸ್ತಿದೆ. ಇದ್ರೊಳಗಡೆ ಹೋದರೆ ಸಾವು ಕಟ್ಟಿಟ್ಟ ಬುತ್ತಿ. ಸನ್ರೈಸ್ ಆಗ್ತಿದೆ ನೋಡಿ, ಸದ್ಯ ಕ್ಲಿಯರ್ ಆಯಿತು ಫಾಗು. ಇನ್ನೂ ಸ್ವಲ್ಪ ಮೇಲೆ ಬಂದರೆ ಸನ್ರೈಸ್, ಇನ್ನೂ ಸ್ವಲ್ಪ ಮೇಲೆ ಬಂದರೆ ಸೂಪರಾಗಿ ಕಾಣುತ್ತೆ. ಗಾಡಿ ಬರುತ್ತಾನೆ, ಅದಕ್ಕೆ ರೋಡೆಲ್ಲ ಮಾಡೋಣ. ಆ ಕಡೆಯಿಂದ ಏನೋ ಬೇಡ ನಡ್ಕೊಂಬಂದು ಕಾಯಿಲೆ ಆಲ್ರೆಡಿ ಹತ್ತೋಗ್ಬಿಟ್ಟಿದ್ದಾರೆ. ಅಲ್ಲಿವರೆಗೂ ಹೋಗಿ ಮತ್ತೆ ಈ ಕಡೆಗೆ ರಿಟರ್ನ್ ಹೋಗೋದಾ ಬೇಡ, ಬೇರೆ ದಾರಿ ಹುಡುಕ್ಬೇಕೀಗ. ರಿಟರ್ನ್ ಹೋಗೋದಕ್ಕೆ ಬೇರೆ ದಾರಿ ಹುಡುಕ್ಬೇಕು. ಹಾಂ, ಏನಾಗಲ್ಲ, ಎತ್ತ ಟ್ರೈ ಮಾಡ. ಇಬ್ಬರು ಎತ್ಬೋದು. ಅದೇ ಎತ್ತ ಹೋಗ್ಲಿ. ಯಾವುದು ಎತ್ತ ಆಗುತ್ತೆ ಅಂದ. ಗ್ರಿಪ್ ಸಿಗ್ಬೇಕು, ಎತ್ಬೇಕಂದ್ರೆ ಎರಡು ಅಷ್ಟು ದೊಡ್ಡ ಕೈ ಇಟ್ಕೊಂಡಿದ್ಯಾ. ಅದು ಅಯ್ಯಪ್ಪ. ನಿಮಗೆ ಅಲ್ಲಿ ಕಾಣಿಸ್ತಿದೆಯಲ್ವಾ, ಅಲ್ಲೊಂದು ಟವರ್ ಕಾಣಿಸ್ತಿದೆ ಈ ಬೆಟ್ಟದ ಆ ಕಡೆ, ಅದೇ ನಂದಿ ಹಿಲ್ಸು. ಸೊ ಅದ್ರದ್ದು ಆಪೋಸಿಟ್ ಈ ಕಡೆ ಇರೋದು ಬಂದುಬಿಟ್ಟು ಈ ಆನೆ ಬೆಟ್ಟ ಅನ್ನೋದು. ಏನು ಅಂಥದ್ದೇನು ಡಿಫಿಕಲ್ಟಿ ಅನ್ನೋದೇನು ಇಲ್ಲ. ಟ್ರೆಕ್ಕಿಂಗ್ ಒಂದು ಕಿಲೋಮೀಟ್ರ್ ಸ್ವಲ್ಪ ಕಷ್ಟ ಇದೆ, ಅದು ಬಿಟ್ಟರೆ ಎಲ್ಲ ಈಸಿ, ನಾರ್ಮಲ್. ನೋಡೋಂಥದ್ದು ಏನು ಅಷ್ಟೇನಿಲ್ಲ. ವ್ಯೂ ಒಂದು ಸ್ವಲ್ಪ ಚೆನ್ನಾಗಿದೆ, ಬೆಟ್ಟ ಕಾಣೋದು. ಓಕೆ ಗೈಸ್, see you, bye bye. Signing off, K51 Motovlogs.